ಸ್ನೇಹಿತರೆ ನಮಸ್ಕಾರ. ಕೋಲಾರ ಜಿಲ್ಲೆಯ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಕೋರಮಂಗಲ ಚಲ್ಲಘಟ್ಟ ಯೋಜನೆಯ ಮೂಲಕ ಕೋಲಾರ ಜಿಲ್ಲೆಗೆ ಬೆಂಗಳೂರಿನಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಕೋಲಾರ ಜಿಲ್ಲೆಯ ಕೆರೆಗಳಿಗೆ ಹರಿಸಲಾಗುತ್ತಿದೆ. ಇದನ್ನು 2 ಹಂತದ ಶುದ್ಧೀಕರಣ ಮಾಡಿ ಕೋಲಾರ ಜಿಲ್ಲೆಯ ಕೆರೆಗಳಿಗೆ ಬಿಡಲಾಗ್ತಿದೆ. ಅಂದರೆ ಕೋಲಾರ ಜಿಲ್ಲೆಯ ಹೋರಾಟಗಾರರು, ಅಂದರೆ ರೈತ ಪರ, ದಲಿತ ಪರ, ಕನ್ನಡ ಪರ ಎಲ್ಲ ಹೋರಾಟಗಾರರು, ನೀರಾವರಿ ಹೋರಾಟಗಾರರು ಏನು ಈಗ ಬಿಡುಗಡೆ ಮಾಡ್ತಾ ಇದ್ದೀರಲ್ಲ, ಈ ಒಂದು KC ವ್ಯಾಲಿ ನೀರು, ಇದನ್ನು 3ನೇ ಹಂತದ ಶುದ್ಧೀಕರಣ ಮಾಡಿ ಕೆರೆಗಳಿಗೆ ಹರಿಸಬೇಕು ಅನ್ನೋ ಒಂದು ಬಲವಾದ ಕೂಗು ಸುಮಾರು ದಿನಗಳಿಂದ ಕೇಳಿಬರ್ತಾಯಿದೆ. ಆದರೂ ಕೂಡ ಈ ಒಂದು ಹೋರಾಟಗಾರರ ಕೂಗಿಗೆ ಸರ್ಕಾರ ಯಾವುದೇ ರೀತಿಯ ಸ್ಪಂದನೆ ಮಾಡಿಲ್ಲ. ಸಂಸ್ಕರಿಸಿದ ತ್ಯಾಜ್ಯ ನೀರು ಎಷ್ಟು ಕಪ್ಪಾಗಿದೆ ಅಂದರೆ ಇದು ಕುಡಿಯಲು ಯೋಗ್ಯ ಅಲ್ಲ, ಅಂತರ್ಜಲ ಮಟ್ಟ ಹೆಚ್ಚಿಸಲಿಕ್ಕೆ ಮಾತ್ರ ಅಂತ ವಿಜ್ಞಾನಿಗಳು ಮತ್ತು ತಜ್ಞರು ವರದಿಯನ್ನು ನೀಡಿರ್ತಾರೆ. ನೋಡಿ, ಈ ನೀರು ಇದು ನರಸಾಪುರ ಕೋಡಿಯಲ್ಲಿ ಹರಿದು ಬರ್ತಾ ಇದೆ. ಅಂದರೆ ಈ ಒಂದು ನೀರು ಕುಡಿಯಲು ಯೋಗ್ಯ ಅಲ್ಲ, ಬರೀ ಕೃಷಿ ಚಟುವಟಿಕೆಗಳಿಗೆ ಮಾತ್ರ, ಜೊತೆಗೆ ಅಂತರ್ಜಲ ಹೆಚ್ಚಳ ಮಾಡೋದಕ್ಕೆ ಮಾತ್ರ ಅಂತ ಕೇಳಿ ಬರ್ತಾ ಇದೆ. ಬರೀ ನಾವು ಕೊಳವೆ ಬಾವಿಗಳ ಮುಖಾಂತರ ನೀರು ಕುಡಿತಾ ಇದ್ರಿ ಆದರೆ ಈಗೇನಾಗಿದೆ ಅಂದರೆ ಎಲ್ಲರೂ ಸಹ ಶುದ್ಧೀಕರಿಸಿದ, ಅಂದರೆ ಫಿಲ್ಟರ್ ನೀರು ಕುಡಿಯಲಿಕ್ಕೆ ಬಂದಿದ್ರಿ. ಅಂದರೆ ನಾವು ಅರ್ಥ ಮಾಡ್ಕೊಬೇಕು, ನಾವು ಕುಡಿಯುತ್ತಿರೋ ನೀರು ಕೂಡ ಪ್ರತಿದಿನವೂ ಕಲುಷಿತ ನೀರನ್ನ ಕುಡಿತಾ ಇದ್ದೀವಿ ಅಂತ ಹೇಳ್ತಾ